ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಇವತ್ತು 2011ರ ಜನಗಣತಿ ಬಗ್ಗೆ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೋಡಿ, ಇವಾಗ ನಡೀತಿರುವಂಥ RRB NTPC ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ನಲ್ಲಿ ಪ್ರತಿ ಶಿಫ್ಟ್ನಲ್ಲೂ ಜನಗಣತಿಯ ಬಗ್ಗೆ 2 ಕ್ವಶನ್ ಕೇಳ್ತಾನೆ ಇದ್ದಾರೆ. ಈ 2011ರ ಜನಗಣತಿ SSC GD, MTS, CGL, CHSL ಮತ್ತು RRBಯ NTPC, ರೈಲ್ವೆ ಗ್ರೂಪ್ ಡಿ ಮತ್ತು RPF ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟು. ಓವರಾಲ್ ಆಗಿ ಹೇಳಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನ ಪ್ರತಿ ಎಕ್ಸಾಮ್ಗೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರತ ಇತಿಹಾಸದ ಸ್ವಲ್ಪ ಇತಿಹಾಸವನ್ನು ನೋಡೋಣ. ಹೆನ್ರಿ ವಾಲ್ಟನ್, ಈ ಹೆನ್ರಿ ವಾಲ್ಟನ್ರವರನ್ನು ಭಾರತೀಯ ಜನಗಣತಿಯ ಪಿತಾಮಹ ಅಂತ ಕರೀತಾರೆ. ಇವರು 1830ರಲ್ಲಿ ಢಾಕಾದಲ್ಲಿ ಮೊದಲು ವ್ಯವಸ್ಥಿತ ಮತ್ತು ಸಮಗ್ರ ಜನಗಣತಿಯನ್ನು ನಡೆಸಿ ಭಾರತದಲ್ಲಿ ಆಧುನಿಕ ಜನಗಣತಿ ಪದ್ಧತಿಗೆ ಅಡಿಪಾಯವನ್ನು ಹಾಕ್ತಾರೆ. ನಂತರ 1872ರಲ್ಲಿ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮಯೋ ಪ್ರಾಂತ್ಯ ಮಟ್ಟದಲ್ಲಿ ಜನಗಣತಿಯನ್ನು ನಡೆಸ್ತಾನೆ, ಆದರೆ ಇದು ವ್ಯವಸ್ಥಿತವಾಗಿರೋದಿಲ್ಲ. ನಂತರ ಸಂಪೂರ್ಣ ಭಾರತದ ವ್ಯವಸ್ಥಿತವಾದ ಜನಗಣತಿಯನ್ನು 1881ರಲ್ಲಿ ನಡೆಸಲಾಗುತ್ತೆ. ಆಗ ಲಾರ್ಡ್ ರಿಪ್ಪನ್ ಭಾರತದ ವೈಸ್ರಾಯ್ ಆಗಿದ್ದರು. ಈ 1881ರ ಜನಗಣತಿಯ ನಂತರ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿಯನ್ನು ನಡೆಸುವ ಪದ್ಧತಿಯನ್ನು ಜಾರಿಗೆ ತರಲಾಗುತ್ತೆ. ಇವಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳು, ನೆನ್ಪಿಟ್ಕೊಳ್ಳಿ. ನೋಡಿ, ಭಾರತದ ಜನಗಣತಿಯು ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ನಮ್ಮ ಭಾರತ ಸಂವಿಧಾನದ 246ನೇ ವಿಧಿಯ ಅಡಿಯಲ್ಲಿ ಜನಗಣತಿಯು ಕೇಂದ್ರ ಪಟ್ಟಿಯ ವಿಷಯವಾಗಿದೆ. ಅಂದರೆ ಜನಗಣತಿ ಕೇಂದ್ರ ಪಟ್ಟಿಯಲ್ಲಿ ಸೇರುತ್ತೆ. ಹಾಗೆ ನೋಡಿ, ಸ್ವತಂತ್ರ ಭಾರತದ ಮೊದಲ ಜನಗಣತಿಯನ್ನು 1951ರಲ್ಲಿ ನಡೆಸಲಾಗುತ್ತೆ. ಇದು 1948ರ ಭಾರತೀಯ ಜನಗಣತಿ ಕಾಯ್ದೆ ಅಡಿಯಲ್ಲಿ ನಡೆಸಲಾದ ಮೊದಲ ಜನಗಣತಿಯಾಗಿದೆ. ನೋಡಿ, ಎಕ್ಸಾಮ್ನಲ್ಲಿ ಹೀಗೆ ಕೇಳ್ತಾರೆ, ಭಾರತೀಯ ಜನಗಣತಿಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಆಗ ನಿಮ್ಮ ಆನ್ಸರ್ 1948 ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ಈಗ ನಾವು 2011ರ ಜನಗಣತಿಯಲ್ಲಿ ಪ್ರಮುಖ ಅಂಶಗಳನ್ನು ಡಿಸ್ಕಷನ್ ಮಾಡೋಣ. ಅದರಲ್ಲಿ ಜನಸಂಖ್ಯಾ ಬೆಳವಣಿಗೆ ದರ, ಜನಸಂಖ್ಯೆ, ಸಾಕ್ಷರತೆ, ಲಿಂಗಾನುಪಾತ ಹಾಗೆ ಜನಸಾಂದ್ರತೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಈ ಎಲ್ಲ ಪಾಯಿಂಟ್ಗಳನ್ನು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ 2011ರ ಜನಗಣತಿಯ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ 2 ಪಾಯಿಂಟ್ ಇದೆ, ಅದನ್ನು ನೋಡೋಣ ಬನ್ನಿ. ನೋಡಿ, 2011ರ ಜನಗಣತಿಯು ಭಾರತದ 15ನೇ ಜನಗಣತಿಯಾಗಿದೆ. ನೋಡಿ, 1881ರಿಂದ 2011ರವರೆಗೆ ಒಟ್ಟು 15ನೇ ಜನಗಣತಿಯಾಗಿದೆ. ಹಾಗೆ ಈ 2011ರ ಜನಗಣತಿ ಸ್ವತಂತ್ರ ಸಿಕ್ಕ ಮೇಲೆ 7ನೇ ಜನಗಣತಿಯಾಗಿದೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. 2011ರ ಜನಗಣತಿ ಭಾರತದ ಎಷ್ಟನೇ ಜನಗಣತಿಯಾಗಿದೆ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಆಗಿರಬೇಕು 15ನೇ ಜನಗಣತಿ. ಅದೇ ಒಂದು ವೇಳೆ ಸ್ವತಂತ್ರ ಸಿಕ್ಕ ಮೇಲೆ 2011ರ ಜನಗಣತಿ ಎಷ್ಟನೇ ಜನಗಣತಿಯಾಗಿದೆ ಅಂತ ಕೇಳಿದಾಗ ನಿಮ್ಮ ಆನ್ಸರ್ 7ನೇ ಜನಗಣತಿ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೋಡಿ, ಯಾವುದೇ ಜನಗಣತಿಯನ್ನು ನಡೆಸುವಾಗ ಅದಕ್ಕೆ ಒಬ್ಬರು ಗವರ್ನರ್ ಅಥವಾ ಆಯುಕ್ತರು ಅಂತ ಇರ್ತಾರೆ. ಹಾಗೆ 2011ರ ಜನಗಣತಿ ಆಯುಕ್ತರು ಸಿ ಚಂದ್ರಮೌಳಿ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜನಗಣತಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಡಿಯಲ್ಲಿ ತನ್ನ ಕೆಲಸವನ್ನು ನಿರ್ವಹಿಸುತ್ತೆ. ಈಗ ನಾವು ಜನಸಂಖ್ಯಾ ಬೆಳವಣಿಗೆ ದರದ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, 2001ರಿಂದ 2011ರ ನಡುವಿನ ಜನಸಂಖ್ಯಾ ಬೆಳವಣಿಗೆ ದರ 17.7%. ಇದು ತುಂಬ ಇಂಪಾರ್ಟೆಂಟು. ತುಂಬ ಸಲ ಎಕ್ಸಾಮಲ್ಲಿ ಈ ಕ್ವಶನನ್ನು ಕೇಳಿದ್ದನ್ನು ನಾನು ನೋಡಿದ್ದೀನಿ. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, 17.7%. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅತಿ ಹೆಚ್ಚು ಬೆಳವಣಿಗೆ ದರವನ್ನು ಹೊಂದಿರುವ ರಾಜ್ಯ ಮೇಘಾಲಯ, 27.95%. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಋಣಾತ್ಮಕ ಬೆಳವಣಿಗೆ ದರ ಹೊಂದಿರುವ ಏಕೈಕ ರಾಜ್ಯ ಅಥವಾ ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿರುವ ಏಕೈಕ ರಾಜ್ಯ ನಾಗಾಲ್ಯಾಂಡ್, -0.58. ಈ ಕ್ವಶನ್ ಅಂತೂ 19th ಮಾರ್ಚ್ನ ಮೊದಲ ಶಿಫ್ಟ್ನಲ್ಲಿ ಕೇಳಿರುವಂಥ ಕ್ವಶನ್. ಇದು ತುಂಬ ಇಂಪಾರ್ಟೆಂಟು, ಮುಂದಿನ ಶಿಫ್ಟ್ಗಳಲ್ಲೂ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ. ಅತಿ ಹೆಚ್ಚು ಬೆಳವಣಿಗೆ ದರವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ್ ಹವೇಲಿ, 55.88%. ಹಾಗೆ ಅತಿ ಕಡಿಮೆ ಬೆಳವಣಿಗೆ ದರವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ, 6.23%. ನಾನು ಈ ಡೇಟಾಗಳ ಸಮೇತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಮಲ್ಲಿ ಇದನ್ನೇ ಕೇಳ್ತಾರೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ.
ಈಗ ನಾವು ಜನಸಂಖ್ಯೆ ಬೆಳವಣಿಗೆ ದರದ ಬಗ್ಗೆ ನೋಡಿದ್ವಿ. ಈಗ ನಾವು 2011ರ ಜನಗಣತಿ ಪ್ರಕಾರ ಜನಸಂಖ್ಯೆಯನ್ನು ನೋಡೋಣ. ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ. ಹಾಗೆ 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್, 19.9 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಹಾಗೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ, 6 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ನವದೆಹಲಿ. ಹಾಗೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ, ಇವೆಲ್ಲವನ್ನು ನೀವು ಬರೆದಿಟ್ಕೊಂಡು ಕಲಿತ್ರೆ ನೆನಪಿರುತ್ತೆ. ಇಲ್ಲಾಂದರೆ ಕೊನೆಗೆ ನಾನು PDF ಪ್ರೊವೈಡ್ ಮಾಡ್ತೀನಿ. ಇನ್ನೊಂದು 2 ಕ್ಲಾಸ್ ಆಗಲಿ, 2 ಕ್ಲಾಸ್ ಆದಮೇಲೆ ಇಲ್ಲಿವರೆಗೂ ಮಾಡಿದಂಥ ಎಲ್ಲ ವೀಡಿಯೋಗಳ PDF ಒಟ್ಟು ಮಾಡಿ PDF ಪ್ರೊವೈಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಮುಂಬೈ. ಹಾಗೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕು ಮಹಾರಾಷ್ಟ್ರದ ಥಾಣೆ. ಸೊ ಐ ಹೋಪ್ ನಿಮಗೆ ಈ ಜನಸಂಖ್ಯೆ ಬಗ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದ್ದಾರೆ ತುಂಬ ಸಲ. ಈಗ ನಾವು 2011ರ ಜನಗಣತಿ ಪ್ರಕಾರ ಸಾಕ್ಷರತೆ ಬಗ್ಗೆ ತಿಳಿಯೋಣ. ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ 70.4%. ಅದರಲ್ಲಿ ಪುರುಷರ ಸಾಕ್ಷರತೆ 82% ಮತ್ತು ಮಹಿಳೆಯರ ಸಾಕ್ಷರತೆ 65.46%. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಕೇರಳ, 93.9%. ಹಾಗೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಿಹಾರ್, 63.82%. ಈ ಪರ್ಸೆಂಟ್ ಮತ್ತು ಡಾಟಾಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಸೊ ಹಾಗೆ ನಾನು ಇವುಗಳನ್ನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಹಾಗೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ ಹವೇಲಿ. ಎಕ್ಸಾಮ್ಗೆ ಬರುವಂಥ ಮತ್ತು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಈಗ ನಾನು 2011ರ ಜನಗಣತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ, ಇದಿಷ್ಟೇ ಕಲೀರಿ ಸಾಕು, ಇದರಲ್ಲೇ ಕ್ವಶನ್ ಬರ್ತವೆ. ಈಗ ನಾವು 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತವನ್ನು ನೋಡೋಣ. ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ 1000 ಪುರುಷರಿಗೆ 946 ಮಹಿಳೆಯರು. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಕೇರಳ, 1000 ಪುರುಷರಿಗೆ 1084 ಮಹಿಳೆಯರಿದ್ದಾರೆ. ಹಾಗೆ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಹರಿಯಾಣ, 1000 ಪುರುಷರಿಗೆ 877 ಮಹಿಳೆಯರಿದ್ದಾರೆ. ಹಾಗೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶನ ನೋಡೋದಾದರೆ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ, 1000 ಪುರುಷರಿಗೆ 1037 ಮಹಿಳೆಯರಿದ್ದಾರೆ. ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೀವ್ ಮತ್ತು ದಮನ್, 1000 ಪುರುಷರಿಗೆ 618 ಮಹಿಳೆಯರಿದ್ದಾರೆ. ನೆಕ್ಸ್ಟ್ ಈಗ ನಾವು ಕೊನೆಯ ಪಾಯಿಂಟ್ ಜನಸಾಂದ್ರತೆ ಬಗ್ಗೆ ಡಿಸ್ಕಷನ್ ಮಾಡೋಣ. 2011ರ ಜನಗಣತಿ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ 382 ವ್ಯಕ್ತಿಗಳಿದ್ದಾರೆ. ಎಕ್ಸಾಮ್ನಲ್ಲಿ 2011ರ ಜನಗಣತಿಯ ಭಾರತದ ಜನಸಾಂದ್ರತೆ ಎಷ್ಟು ಅಂತ ಕೇಳಿದಾಗ 382 ನಿಮ್ಮ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಬಿಹಾರ್, ಪ್ರತಿ ಚದರ ಕಿಲೋಮೀಟರ್ಗೆ 1106 ಜನಗಳಿದ್ದಾರೆ. ಹಾಗೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಅರುಣಾಚಲ ಪ್ರದೇಶ್, ಪ್ರತಿ ಚದರ ಕಿಲೋಮೀಟರ್ಗೆ 17 ಜನರಿದ್ದಾರೆ. ಹಾಗೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೆಹಲಿ, ಅಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 11,320 ಜನರು ವಾಸವಿದ್ದಾರೆ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಜನಗಣತಿಯ ಬಗ್ಗೆ ಸಂಪೂರ್ಣ ಮಾಹಿತಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಪಾಯಿಂಟ್ಗಳು ಕವರ್ ಆದವು. ಇಲ್ಲಿಂದ ನಿಮಗೆ ಕ್ವಶನನ್ನು ಕೇಳಲಾಗತ್ತೆ. ಈ ವಿಡಿಯೋವನ್ನು ನೋಡಿದವರು 2011ರ ಜನಗಣತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರಾದರೂ SSC ಮತ್ತು ರೈಲ್ವೆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಜನಗಣತಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಯಾವ್ಯಾವ ಥರ ಕ್ವಶನ್ನ ಕೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.